ಎಲ್ರಿಗೂ ನಮಸ್ಕಾರ. ನೋಡ್ಕೊಳ್ಳಿ, ಯಾರೆಲ್ಲ IPL ಅಭಿಮಾನಿಗಳಿದ್ದೀರಾ. ಸೊ ಆಲ್ರೆಡಿ ಈಗಾಗಲೇ 4 ಟೀಮು ಕ್ವಾಲಿಫೈನ ಆಗೈತೆ. ಸೊ ಯಾವ್ಯಾವ ಟೀಮ್ ಅಂತ ನೋಡೋದಾದರೆ, ಗುಜರಾತ್ ಅಂದರೆ GT, MI, RCB, ಪಂಜಾಬ್ ಕಿಂಗ್ಸು ಆಲ್ರೆಡಿ ಬಂದುಬಿಟ್ಟು ಈಗ ಕ್ವಾಲಿಫೈನ ಆಗೈತೆ. ಸೊ ಇದರಲ್ಲಿ ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4ಅಲ್ಲಿ ಯಾವ ಒಂದು ಟೀಮ್ ಕೂತ್ಕೊಳ್ಳುತ್ತೆ ಅಂತ ತುಂಬ ಕುತೂಹಲ ಐತೆ. ಸೊ ಏನಕ್ಕೆ ಅಂತಂದರೆ, ಮೊನ್ನೆ ಬಂದುಬಿಟ್ಟು RCB SRH ಪಂದ್ಯ ಇತ್ತು. ಸೊ RCB SRH ಪಂದ್ಯದಲ್ಲಿ RCBನ SRH ಬೀಟ್ನ ಮಾಡೈತೆ. ಸೊ ಅಲ್ಲಿಂದ ಬಂದುಬಿಟ್ಟು RCB ಥರ್ಡ್ ಪ್ಲೇಸ್ಗೆ ಬಂದೈತೆ. ಸೊ ಈಗ RCB ಏನಾದರೂ SRHಗೆ ಬೀಟ್ನ ಮಾಡಿದ್ದಿದ್ರೆ ಫಸ್ಟ್ನೇ ಪ್ಲೇಸಲ್ಲಿ ಇರ್ತಿದ್ವಿ. ಸೊ RCBಗೆ SRH ಬೀಟ್ನ ಮಾಡೈತೆ. ಈಗ ನೋಡ್ಕೊಳ್ಳಿ, ಈಗ ಏನಾಗೈತೆ ಅಂತಂದರೆ RCB ಥರ್ಡ್ ಪ್ಲೇಸಲ್ಲಿ ಐತೆ. ಇಲ್ಲೇ ಕುತೂಹಲ ಐತೆ. ಸೊ ಯಾವ ಒಂದು ಟೀಮು ಟಾಪ್ 1, ಟಾಪ್ 2, ಟಾಪ್ 3, ಟಾಪ್ 4ಅಲ್ಲಿ ಬರುತ್ತೆ ಅಂತ ನೋಡೋದಾದರೆ, ಇಲ್ಲಿ ನೋಡ್ಕೊಳ್ಳಿ, ಮೊನ್ನೆ ಬಂದುಬಿಟ್ಟು ಅಂದರೆ ನೆನ್ನೆ DC ಮತ್ತು ಪಂಜಾಬು ಪಂದ್ಯ ಇತ್ತು. ಸೊ DC ಬಂದುಬಿಟ್ಟು ಪಂಜಾಬ್ ಕಿಂಗ್ಸ್ನ ಬೀಟ್ನ ಮಾಡೈತೆ. ಸೊ ಅದರಿಂದ ಏನಾಗೈತೆ, 17 ಪಾಯಿಂಟಿಂದ ಟಾಪ್ 2ನಲ್ಲೇ ಉಳ್ಕೊಂಡೈತೆ. ಸೊ ಅವ್ರಿಗೆ ಇನ್ನೊಂದು ಪಂದ್ಯ MIನಲ್ಲಿ ಅಂದರೆ ಮುಂಬೈ ಜೊತೆ ಬಾಕಿ ಐತೆ. ಸೊ ಅದು ಅವರು ಗೆಲ್ಲೇಬೇಕು. ಟಾಪ್ 2ನಲ್ಲಿ ಇರಬೇಕಂತಂದರೆ ಮುಂಬೈ ಜೊತೆ ಗೆಲ್ಲೇಬೇಕು. ಸೊ ಅಕಸ್ಮಾತ್ ಏನಾದರೂ ಪಂಜಾಬ್ ಕಿಂಗ್ಸ್ ಏನಾದರೂ MI ಜೊತೆ ಸೋತ್ರೆ ಅವರು ಟಾಪ್ 3 ಅಥವಾ ಟಾಪ್ 4ನಲ್ಲಿ ಇರ್ತಾರೆ. ಸೊ ಈಗ ನೋಡ್ಕೊಳ್ಳಿ, ಇವತ್ತೇನಾದರೂ GT ಮತ್ತು ಚೆನ್ನೈ ಪಂದ್ಯ ಐತೆ. GT ಏನಾದರೂ ಚೆನ್ನೈ ಜೊತೆ ಗೆದ್ದರೆ ಅವರು ಟಾಪ್ 1ರಲ್ಲೇ ಇರ್ತಾರೆ. ಅಕಸ್ಮಾತ್ ಏನಾದರೂ ಗುಜರಾತ್ ಅಂದರೆ GT ಟೀಮು ಚೆನ್ನೈ ಜೊತೆ ಏನಾದರೂ ಸೋತ್ರೆ ಅವ್ರು ಬಂದುಬಿಟ್ಟು ಟಾಪ್ 1, ಟಾಪ್ 2 ಸ್ಥಾನನ ಕಳ್ಕೋ ಚಾನ್ಸು 100ಕ್ಕೆ 100% ಕಳ್ಕೊಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ನಾಳಿಕೆ ಏನಪ್ಪ ಅಂತಂದರೆ, ನಾಳೆ ಬಂದುಬಿಟ್ಟು MI ಮತ್ತು ಬಂದುಬಿಟ್ಟು ಪಂಜಾಬ್ ಐತೆ. ಸೊ ಪಂಜಾಬ್ ಏನಾದರೂ ಸೋತ್ರೆ ಅವರು ಥರ್ಡ್ ಪ್ಲೇಸ್ ಅಥವಾ ಫೋರ್ತ್ ಪ್ಲೇಸಲ್ಲಿ ಬರ್ತಾರೆ. ಸೊ MI ಏನಾದರೂ ಗೆದ್ದರೆ ಟಾಪ್ 1ಗೆ ಹೋಗೋ ಚಾನ್ಸಸ್ಸು ತುಂಬ ಐತೆ. ಸೊ ಅದಾದ ಮಾರನೇ ದಿನಕ್ಕೆ ಅಂದರೆ ಮಂಗಳವಾರ ಟ್ಯೂಸ್ಡೇ RCB ಲಕ್ನೋ ಮ್ಯಾಚ್ ಐತೆ. ಸೊ RCB ಅಭಿಮಾನಿಗಳಿಗೆ ಇಲ್ಲೇ ಗುಡ್ ನ್ಯೂಸ್ ಐತೆ. ಸೊ ಏನಪ್ಪ ಅಂತಂದರೆ, ಲಕ್ನೋ ಜೊತೆ ಏನಾದರೂ ಗೆದ್ದರೆ RCB ಟಾಪ್ 1 ಅಥವಾ ಟಾಪ್ 2ನಲ್ಲಿ ಕೂತ್ಕೊಳ್ಳೋ ಚಾನ್ಸ್ ತುಂಬ ಇರುತ್ತೆ. ಇವತ್ತು ಕಂಪಲ್ಸರಿಯಾಗಿ ಚೆನ್ನೈ ಗೆದ್ದಲೇಬೇಕು. ಸೊ ಹಂಗಿದ್ರೆ ಮಾತ್ರ RCBಗೆ ಇನ್ನೂ ಅನುಕೂಲ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕು, ಶೇರು, ಕಾಮೆಂಟ್, ಹಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ.